ಬಿ ಪಿ ನಿಯಂತ್ರಣ ಮಾಡಲಿಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯೋಗ ಧ್ಯಾನ ತುಂಬ ಇಂಪಾರ್ಟೆಂಟ್. ಭ್ರಾಮರಿ ಯೋಗ ಅದು ಬ್ರೀತಿಂಗ್ ಎಕ್ಸಸೈಸ್ ಮಾಡುವಂಥದ್ದು, ಎಸ್ಪೆಷಲಿ ಅನುಲೋಮ ವಿಲೋಮ ತುಂಬಾ ಹೆಲ್ಪ್ ಮಾಡಿರುವಂಥದ್ದು. ಕೆಲವೊಂದಲ್ಲಿ ರಿಸರ್ಚ್ಗಳೆಲ್ಲ ಮಾಡಿರುವಂಥದ್ದು ಇದೆ. ಯೋಗ ಧ್ಯಾನ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ 3/4 ಗಂಟೆ ಬ್ರಿಸ್ಕ್ ವಾಕಿಂಗ್, ನೀವೇನು ಬಿಟ್ಟರು ಕೂಡ ಈ ಆಯುರ್ವೇದದಲ್ಲಿ ಚಂಕ್ರಮಣ ಅಂತ ಕರಿತೀವಿ, ಬ್ರಿಸ್ಕ್ ವಾಕಿಂಗ್ ಅಂತ ಕರಿತೀವಿ, ಇದು ಬಿಡಂಗೇ ಇಲ್ಲ. ಮೂರನೇದು, ಆಹಾರದಲ್ಲಿ ಬೀಟ್ರೂಟು, ಆಮ್ಲ ಮತ್ತು ಕ್ಯಾರೆಟ್ ಈ ಮೂರನ್ನು ತುರಿದುಬಿಟ್ಟು ಸ್ವಲ್ಪ ಶುಂಠಿ ರಸ ಹಾಕಿಬಿಟ್ಟು 1 ಲೋಟ ನೀರಿಗೆ ಮಿಕ್ಸಿ ಮಾಡಿ ಸೋಸಿಬಿಟ್ಟು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಕೂಡ ಬಿ ಪಿ ನಿಯಂತ್ರಣ ಆಗುತ್ತೆ. ಬಿ ಪಿ ರಿವರ್ಸ್ ಕೂಡ ಮಾಡ್ಬೋದು. ಎರಡನೇದು, ಬೆಳ್ಳುಳ್ಳಿ ಚಟ್ನಿ. ಬೆಳ್ಳುಳ್ಳಿಗೆ ಏನು ಮಾಡಿ ಅಂತೇಳಿದ್ರೆ ಬೆಳ್ಳುಳ್ಳಿ ಚಟ್ನಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ಯಾರಿಗೆಲ್ಲ ಒಂದೆಲೆಗ ಸೊಪ್ಪು ಸಿಗುತ್ತೆ, ಬ್ರಾಹ್ಮಿ ಅಥವಾ ಒಂದೆಲೆಗ ಸೊಪ್ಪು ಅಂತ ಕರಿತೀವಲ್ಲ, ಮಂಡುಕ ಪರ್ಣಿ ಅಂತ ಕರಿತೀವಿ ಆಯುರ್ವೇದದಲ್ಲಿ, ಇದನ್ನು ಚಟ್ನಿ ಮಾಡಿಕೊಂಡು ದಿನ ಅನ್ನ, ರೊಟ್ಟಿ, ಚಪಾತಿ, ಮುದ್ದೆಗಳ ಜೊತೆಗೆ ದಿನ ಬಳಸ್ತಾ ಬಂದರೆ ಇದು ಕೂಡ ಬಿ ಪಿನ ಸಖತ್ತಾಗಿ ಕಂಟ್ರೋಲ್ ಮಾಡಿ ಇಟ್ಕೊಳುತ್ತೆ. ಮೂರನೇದು, ಹಣ್ಣುಗಳಲ್ಲಿ ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು, ಇವುಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಹಣ್ಣುಗಳು ದಿನ ಬೆಳಗ್ಗೆನೇ ಖಾಲಿ ಹೊಟ್ಟೆಲಿ ತಗೋಬೇಕಾಗತ್ತೆ, ತಿಂಡಿ ಟೈಮಲ್ಲಿ ತಗೋಬೇಕಾಗತ್ತೆ. ಮಧ್ಯಾಹ್ನ ಸಂಜೆ ತಗೊಂಡ್ರು ಅಂಥ ಬೆನಿಫಿಟ್ ಸಿಗಲಾರ್ದು ಬಿ ಪಿಗೆ. ಇದರಲ್ಲಿ ಪೊಟ್ಯಾಷಿಯಮ್ ಚೆನ್ನಾಗಿರುತ್ತೆ, ನೈಟ್ರೇಟ್ಸ್ಗಳು ಚೆನ್ನಾಗಿರುತ್ತೆ, ರಕ್ತನಾಳಗಳನ್ನ ಅಗಲ ಮಾಡೋದ್ರಿಂದ ಇದು ದಿನನಿತ್ಯ ಬಳಸ್ತಾ ಬಂದರೆ ತುಂಬ ಅನುಕೂಲ ಮಾಡುತ್ತೆ. ಯಾರಿಗೆಲ್ಲ ಒಬೇಸಿಟಿ ಇದೆ ಅವರು ತೂಕದ ನಿಯಂತ್ರಣ ತುಂಬ ಚೆನ್ನಾಗಿ ಮಾಡಿಟ್ಕೋಬೇಕಾಗತ್ತೆ. ಥೈರಾಯ್ಡ್ ಸಮಸ್ಯೆ ಇರೋಂಥವ್ರು, ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ, ಎಸ್ಪೆಷಲಿ TSH ಲೆವೆಲ್ ಜಾಸ್ತಿ ಇರುತ್ತೆ, ಅಂಥವ್ರಿಗೂ ಕೂಡ ಬಿ ಪಿ ಜಾಸ್ತಿ ಇರೋಂಥ ಪಾಸಿಬಿಲಿಟಿ ಇರುತ್ತೆ. ಒಂದು ಸಲ ಥೈರಾಯ್ಡಿನ ಸಮಸ್ಯೆ ಕಡಿಮೆ ಆಗ್ತಿದ್ದಂಗೆ ಬಿ ಪಿ ಕೂಡ ನಿಯಂತ್ರಣಕ್ಕೆ ಬರ್ತಾ ಹೋಗುತ್ತೆ. ಇವೆಲ್ಲವಕ್ಕೂ ಕೂಡ ನೀವು ನಿಮ್ಮ ಹತ್ತಿರದ ವೈದ್ಯರ ಹತ್ರ ಹೋಗಿ ಚೆಕಪ್ ಮಾಡಿಸೋದು ತುಂಬ ಒಳ್ಳೆಯದು. ಆಯುರ್ವೇದ ಮನೆಮದ್ದು ತೊಗೊಳೋದಾದರೆ ಅಶ್ವಗಂಧ ಪುಡಿ ಮತ್ತು ಸರ್ಪಗಂಧ ಮಾತ್ರೆಗಳು ಸಿಗ್ತವೆ. ಇದು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಳ್ತಾ ಬಂದರೂ ಕೂಡ ನಿಮ್ಮ ಬಿ ಪಿ ನಿಯಂತ್ರಣದಲ್ಲಿ ಕಾಣುತ್ತೆ. ಅಶ್ವಗಂಧ, ಆಮ್ಲ ಎರಡೂ 100 ಗ್ರಾಮ್ ತೊಗೊಂಡು ಮಿಕ್ಸ್ ಮಾಡಿ ಇಟ್ಕೊಂಡು 1/4 ಚಮಚ 1 ಲೋಟ ನೀರಲ್ಲಿ ಹಾಕ್ಕೊಂಡು ಬೆಳಗ್ಗೆನೇ ಕುಡಿದ್ರೆ ಅದು ತುಂಬ ಅನುಕೂಲ ಮಾಡುತ್ತೆ. ಎರಡನೇದು, ಸರ್ಪಗಂಧ ಟ್ಯಾಬ್ಲೆಟ್ಸ್ಗಳೇನು ಸಿಗ್ತಾವಲ್ಲ ಅದನ್ನು ಕೂಡ ದಿನ ರಾತ್ರಿ ಒಂದೊಂದು ಮಲಗಬೇಕಾದ್ರೆ ತೊಗೊಂಡ್ರು ಕೂಡ ನಿಮ್ಮ ಬಿ ಪಿ ನಿಯಂತ್ರಣದಲ್ಲಿರುತ್ತೆ. ಇದಿಷ್ಟು ಮಾಡಿದರೆ ಆರೋಗ್ಯ ಚೆನ್ನಾಗಿರುತ್ತೆ.